ಸ್ವಾಮಿಯ ದರ್ಶನ ಪಡೆದು ನಾಡಿಗೆ ಒಳ್ಳೆಯದಾಗಲಿ, ನನ್ನಿಂದ ನಾಡಿಗೆ ಒಳ್ಳೆಯ ಕೆಲಸ ಮಾಡಿಸುವಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ಬಂದಿದ್ದೇನೆ. ಇದು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರ ಕಿಸೆಯಲ್ಲಿ ದರೋಡೆ ಮಾಡ್ತಿರ್ತಕ್ಕಂಥದ್ದು. ಇದು ನೈಸ್ ಕಂಪನಿ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ನಿನ್ನೆ ಮೇಲ್ಕೋಟೆಗೆ ಭೇಟಿ ನೀಡಿ ಚಲೋ ನಾರಾಯಣ ಸ್ವಾಮಿಯ ದರ್ಶನ ಪಡೆದು ನಾಡಿನ ಜನತೆಗೆ ತಾನು ಒಳ್ಳೆಯ ಕೆಲಸ ಮಾಡೋದಕ್ಕೆ ಮನಸ್ಸು ಕೊಡುವಂತ ಕೇಳಿದ್ರಂತೆ. ಅದಕ್ಕೋಸ್ಕರ ಚಲೋ ನಾರಾಯಣ ಸ್ವಾಮಿ ತಥಾಸ್ತು ಹೊಂದಿದ್ದಾರೆ. ತಮಿಳುನಾಡಿಗೆ ಇನ್ನು 15 ದಿನ ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ CWRC ಆದೇಶ ಮಾಡಿದೆ. ಈ ಆದೇಶನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮತ್ತೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಯಥಾ ಪ್ರಕಾರ ಡೈಲಾಗ್ ಬಿಟ್ಟಿದೆ. ಆದರೆ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಮಂಡ್ಯ ಜಿಲ್ಲೆಯ ಹಾಲಿ ಸಂಸದರು, ಕೇಂದ್ರದ ಸಚಿವರಿಗೆ ಈ ಬಗ್ಗೆ ಮಾತನಾಡಲಿಕ್ಕೆ ಪುರ್ಸೊತ್ತೇ ಇಲ್ಲ. ಅವ್ರದ್ದೇನಿದ್ರು ನೈಸು, ಬಿಡದಿ, ನಾಗೇಂದ್ರ ಈ ವಿಚಾರಗಳೇ ಅವರು ಜಪ ಮಾಡುವಂತೆ ಮಾಡಿದೆ. ಅಂದರೆ ಕುಮಾರಣ್ಣನ ಪ್ರಕಾರ ಮಂಡ್ಯ ಜಿಲ್ಲೆಯ ಜನತೆಗೆ ಸರ್ಕಾರ ಹಲ್ವಾ ಕೊಟ್ಟಿದೆ, ಆರಾಮಾಗಿ ತಿನ್ಕೊಂಡಿರಿ ಅಂತ. ಅದಕ್ಕೆ 4 ಕಟ್ಟು ನೀರು ಕೊಡ್ತೀವಿ, ಬಿಟ್ಟಿ ಭಾಗ್ಯಗಳಿದೆ, ಜಾಲಿಯಾಗಿ ತಿರುಗಾಡ್ಕೊಂಡು ದೇವಸ್ಥಾನಗಳಲ್ಲಿ ಪ್ರಸಾದ ತಿನ್ಕೊಂಡು ಕಾಲ ಕಳೀರಿ ಅಂತ ಹೇಳಿದೆಯಲ್ಲ. ಇನ್ನೇನು ತೊಂದರೆ, ಮುಂದಿನ ಚುನಾವಣೆ ವೇಳೆಗೆ ಕಣ್ಣೀರು ಹಾಕಿದ್ರೆ ಮಂಡ್ಯದ ಮುಟ್ಟಾಳರು ಮತ ಹಾಕ್ತಾರೆ ಅನ್ನುವಂಥ ನಂಬಿಕೆ. ಅದಕ್ಕೆ ಕ್ಯಾರೆ ಅಂತಿಲ್ಲ. ಕುಮಾರಣ್ಣವರೇ, ನೀವು ಇಡೀ ದೇಶದ, ಅದರಲ್ಲೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯ ಇಂಚು ಮಾಹಿತಿಯನ್ನು ತಗೋತೀರಿ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಆದರೆ ಮಂಡ್ಯ ಜಿಲ್ಲೆಯ ರೈತರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಏನಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಸದ್ಯ 1,00,000 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಕಬ್ಬಿದೆ. ಆ ಕಬ್ಬನ್ನು ಕಟಾವು ಮಾಡಲಿಕ್ಕೆ ಸರಿಯಾಗಿ ಆಳು ಸಿಗದೆ ಜನ ಪರದಾಡ್ತಿದ್ದಾರೆ. ಬೆಳೆದಿರೋ ಕಬ್ಬ ಉಳಿಸ್ಕೊಳ್ಳೋಕ್ಕೆ ನೀರೂ ಸಿಗ್ತಿಲ್ಲ, ಈ ಕಡೆ ಆಳು ಸಿಗ್ತಿಲ್ಲ, ಕಾರ್ಖಾನೆಯವರು ಏನು ಹೇಳಿದ್ರು ಕೇಳೋಕ್ಕಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಪರಮಾಪ್ತ ವೈರಿ DK ಶಿವಕುಮಾರ್ ಅವರು ಸರ್ಕಾರ 4 ಕಟ್ಟು ನೀರು ಕೊಡ್ತೀವಿ ಅಂತ ಹೇಳಿದೆ. ಅದು ಯಾವ್ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಅಂತ DK ಶಿವಕುಮಾರ್ಗೂ ಗೊತ್ತಿಲ್ಲ, ಮೋಸ್ಟ್ಲಿ ಚಲುವರಾಯಸ್ವಾಮಿ ಅವ್ರಿಗೂ ಗೊತ್ತಿಲ್ಲ, ಜಲಸಂಪನ್ಮೂಲ ಸಚಿವರು. ಈಗಿರುವಾಗ ರೈತರು ಏನು ಮಾಡಬೇಕು ಅನ್ನೋ ಬಗ್ಗೆ ನಿಮಗಂತೂ ಚಿಂತೆನೇ ಇಲ್ಲ. ಹಾಗಂತ ನೀವು ಮಂಡ್ಯಕ್ಕೆ ಬಂದು ಬಸ್ ತಡೆದು ಧರಣಿ ಮಾಡಿ ಜನರು ತೊಂದರೆ ಕೊಡಿ ಅಂತ ನಾವು ಹೇಳ್ತಿಲ್ಲ. ಹೇಳಬೇಕಾಗಿರೋದು, ನೀವು ಲೋಕಸಭೆಯಲ್ಲಿ ಕೂತ್ಕೊಂಡು ಮಾತನಾಡಬೇಕು. ಪ್ರಧಾನಿಯವರೇ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ಅಂದಮೇಲೆ ಸಂಕಷ್ಟ ಸೂತ್ರ ರಚನೆ ಬಗ್ಗೆ ಯಾಕೆ ನೀವು ತುಟಿ ಬಿಚ್ಚುತ್ತಿಲ್ಲ? ನೋಡಿ, ಇವ್ರು ಮಾಡಿರೋ ಮತ್ತೆ ನೈಸ್ ವಿಚಾರದಲ್ಲಿ ಅಪ್ಪ, ಮಗ, ಮೊಮ್ಮಗ ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ತೀರಿ. ಅದು ಏನ್ರಿ ಅನ್ಯಾಯ ಮಾಡಿದ್ರು ಮಂಡ್ಯ ಜನ ನಿಮಗೆ? ಈ ಸಾರಿ ಕಾಂಗ್ರೆಸ್ನ ಹೆಚ್ಚು ಗೆಲ್ಸಿದ್ದಾರೆ ಅಂತನಾ? ನಿಮ್ಮನ್ನು ಗೆಲ್ಸಿಲ್ವಾ? ಅದಕ್ಕಿಂತ ಅಭೂತಪೂರ್ವವಾಗಿ ಅದಕ್ಕೊಂದು ಬೆಲೆ ಇಲ್ವಾ? ಅಥವಾ ಮಂಡ್ಯದ ಮುಟ್ಟಾಳರು ಹೆಂಗಿದ್ರು ಮುಂದಕ್ಕೆ ಓಟ್ ಹಾಕ್ತಾರೆ, ರಾಮನಗರ, ಬೆಂಗಳೂರು ಮುಖ್ಯ ಆಗುತ್ತೆ, ಅದಕ್ಕೋಸ್ಕರ ನೈಸ್ ವಿಚಾರ ಎತ್ಕೊಂಡ್ರೆ ಬೆಂಗಳೂರು ಇರ್ತಕ್ಕಂಥ ಬಹುತೇಕ ಜನರ ಓಟು ನನಗೆ ಸಿಗುತ್ತೆ. ಇನ್ನು ಬಿಡದಿ ಪರವಾಗಿ ಹೋರಾಟ ಮಾಡಿದ್ರೆ ರಾಮನಗರ, ಚನ್ನಪಟ್ಟಣದ ಜನ ನಮಗೆ ಮತ್ತೆ ಕೈ ಹಿಡಿತಾರೆ. ಹಾಗಾಗಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಅಂತ ನೀವು ಕನಸು ಕಾಣ್ತಿರ್ಬಹುದು. ಅದಾದರೂ ಆಗಬಹುದು. ಆದರೆ ಮಂಡ್ಯ ಜನ ಮತ್ತೆ ಯಾಮಾರ್ತಾರೆ ಅಂತ ಕನಸಂತೂ ಕಾಣಲೇಬೇಡಿ. ಯಾಕೆಂದರೆ ಇಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸರ್ಕಾರ, ಅಂದರೆ ರಾಜಕೀಯ ಪಕ್ಷಗಳು ಘೋಷಣೆ ಮಾಡಿದಂಥ 3 ಮನೆ ಕಳಿಸಿದಂಥ ಮಹಾನ್ ಮತದಾರರು. ಆದರೆ ಇತ್ತೀಚೆಗೆ ತಾವಾಗಲಿ ಅಥವಾ DK ಶಿವಕುಮಾರ್ ಅವರಾಗಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಂದರ್ಭದಲ್ಲಿ ಕೊಟ್ಟಂಥ ರಿಸಲ್ಟ್ ಕೂಡ ತಮಗೆ ನೆನಪಿದೆ. ಹಾಗಂತ ಕೈ ಕೊಟ್ಟರೆ ಮತದಾರರು ಕೂಡ ಕೈ ಕೊಡೋದು ತುಂಬ ಚೆನ್ನಾಗೇ ಕಲ್ತಿದ್ದಾರೆ ಅನ್ನೋದನ್ನು ಮರಿಬೇಡಿ. ಇನ್ನು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಎದ್ದು ಬಿದ್ದು ಹಾರಾಡ್ಕೊಂಡು ತೂರಾಡ್ಕೊಂಡು ಬಂದಂತಹ ಆರ್ ಅಶೋಕು, CT ರವಿ ಸೇರಿದಂತೆ BJPಯ ಮಹಾನ್ ನಾಯಕರು ಈಗ ಎಲ್ಲಿ ನಾಪತ್ತೆ ಆಗಿದ್ದಾರೋ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಕೂತ್ಕೊಂಡು ನಾಗೇಂದ್ರ ಅಂತ ಜಪ ಮಾಡ್ತಿದ್ದಾರೆ ನಿಮ್ಮ ಪಕ್ಷದವರು. ಅದಕ್ಕೂ ಸದ್ದು ಮಾಡ್ತಿಲ್ಲ ಅಂತ ಅಂದರೆ ಅದೇನಾಗಿದೆಯೋ ದೇವರೇ ಬಲ್ಲ. ಇನ್ನು ಮಂಡ್ಯದ ಕೆಲ ಸಂಘಟನೆಗಳು ಬಿಡಿ, ಅವ್ರಿಗೆ ಬೇರೆ ಕೆಲಸ ಇಲ್ಲ. ದೊಡ್ಡದಾಗಿ ಕಾವೇರಿ ಮಾತೆಗಿಂತ ಅವ್ರವ್ರ ಫೋಟೋಗಳು ಹಾಕ್ಕೊಂಡು, ಫ್ಲೆಕ್ಸ್ ಹಾಕ್ಕೊಂಡು, ದೊಡ್ಡದಾಗಿ ಫೋಸ್ ಕೊಟ್ಕೊಂಡು ತಡೆ ಹೊಡೆಯೋದು, ಲಾಲಿಪಾಪ್ ಹಂಚೋದು, ಗಂಜಿ ಕುಡಿಯೋದು, ನೀರಿಗಿಳಿದು ನಿಂತ್ಕೊಳ್ಳೋದು, ಈ ಥರದ್ದು ಹೋರಾಟ ಮಾಡಿ ನೀರು ನಿಲ್ಲಿಸ್ತೀವಿ ಅನ್ನೋ ಅಂಥದ್ದು ಮೂರ್ಖತನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೋರಾಟದ ಗಾಂಭೀರ್ಯನೇ ಇಲ್ಲದೆ ಬೀದಿನಲ್ಲಿ ನಿಂತ್ಕೊಂಡು ಮಕ್ಕಳ ಥರ ಆಟ ಆಡ್ಕೊಂಡು ನೀರು ಉಳಿಸ್ತೀವಿ ಅನ್ನೋದು ಯಾರಾದರೂ ನಂಬುವಂಥ ಮಾತಾ? ಹೇಳಿ ಕುಮಾರಸ್ವಾಮಿ. ಅದೇ ರೀತಿ ತಮ್ಮ ಗಮನಕ್ಕೆ ಮತ್ತೊಂದು ಪ್ರಮುಖ ವಿಚಾರವನ್ನು ತರಬೇಕಿದೆ. ಅದೇನಪ್ಪ ಅಂತ ಅಂದರೆ, ತಾವು ಹೇಳ್ತಿದ್ದೀರಿ
ನೈಸ್ ರಸ್ತೆಯಲ್ಲಿ 2,000 ಕೋಟಿನ ಲೂಟಿ ಮಾಡಿದ್ದಾರೆ ಅಂತ. ಮಂಡ್ಯದಲ್ಲೂ ಕೂಡ ಸಾಕಷ್ಟು ಕೆರೆಗಳ ಅಭಿವೃದ್ಧಿ ಕಾಮಗಾರಿ ನಡೀತಿದೆ. ಯಾವುದೋ 100-200 ಲಕ್ಷದಲ್ಲ, ಹೆಚ್ಚು ಕಡಿಮೆ 20 ಕೋಟಿ, 30 ಕೋಟಿ, 40 ಕೋಟಿ ಕಾಮಗಾರಿಗಳು ನಡೀತಿದೆ. ಅಂದರೆ ಕನಿಷ್ಠ ಅಂದರೆ 100 ಕೋಟಿ ಮೇಲಿನ ಕಾಮಗಾರಿಗಳು ನಡೀತಿದೆ. ಅವೆಲ್ಲ ರೈತರ ಉದ್ಧಾರಕ್ಕೆ ಅಂತ ಮಾಡ್ತಿರೋ ಕಾಮಗಾರಿಗಳು. ಯಾವುದೇ ಕಾಮಗಾರಿಗಳು ಕೂಡ ನೆಟ್ಟಿಗೆ ನಡೀತಿಲ್ಲ. ಯಾಕೆ ಅಂದರೆ ಆ ಕಾಮಗಾರಿನ ನಿರ್ವಹಣೆ ಮಾಡ್ತಿರೋದು ನಿಮ್ಮ ರಾಜಕೀಯ ಪರಮಾಪ್ತ ವೈರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಂಟ ಅಂತ ಜನ ಹೇಳ್ತಿದ್ದಾರೆ. ಯಾಕೆ ಈ ಬಗ್ಗೆ ತಮಗೆ ಪುರ್ಸೊತ್ತು ಸಿಗ್ತಿಲ್ವಾ, ಅಥವಾ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಂದರೆ ಸಮಥಿಂಗ್ ತಗೋತಿದ್ದೀರಾ? ಯೋಚನೆ ಮಾಡಿ ಕುಮಾರಣ್ಣ. ಜಿಲ್ಲೆಯ ರೈತರ ಬಗ್ಗೆನೂ ಸ್ವಲ್ಪ ಟೈಮ್ ಕೊಡಿ. ಇಲ್ಲಾಂದರೆ ಜನ ಮುಂದೆ ವಿಶ್ರಾಂತಿ ತೊಳೋದಕ್ಕೆ ಬೇಜಾನ್ ಟೈಮ್ ಕೊಡ್ತಾರೆ. ಈಗ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ KRS ಅಣೆಕಟ್ಟೆಯಿಂದ 6,930 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ಹಮ್ಮಿಕೊಂಡಿದೆ. ಮತ್ತು KRS ಅಣೆಕಟ್ಟೆಯಿಂದನೇ ಏನು ಬಿಡದಿ ಟೌನ್ಶಿಪ್ ಅಂತೇಳಿ ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಕಾವೇರಿ ನೀರನ್ನ ಬಳಕೆ ಮಾಡಲಿಕ್ಕೂ ಕೂಡ ಅನುಮೋದನೆ ಮಾಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಇವತ್ತು ನಾಗಮಂಗಲದ ಸೂಳೆಕೆರೆ ಇತ್ತು, ಆ ಸೂಳೆಕೆರೆ ನೀರನ್ನ ವ್ಯವಸಾಯಕ್ಕೆ ಬಳಸ್ತಿದ್ರು. ಈಗ ನಾಗಮಂಗಲದ ಸೂಳೆಕೆರೆ ನೀರನ್ನು ನಾಗಮಂಗಲ ಪಟ್ಟಣಕ್ಕೆ ಕುಡಿಯೋ ನೀರಕ್ಕೆ ಬಳಸ್ತಾ ಇದ್ದಾರೆ. ಈಗ ಅಲ್ಲಿ ವ್ಯವಸಾಯಕ್ಕೆ ನೀರಿಲ್ಲ. ಮತ್ತು ಈಗ ಮದ್ದೂರು ಕೆರೆ 925 ಎಕರೆ ಇದೆ. ಅಲ್ಲಿ 52 ಗ್ರಾಮಗಳಿಗೆ ಕುಡಿಯೋ ನೀರಿಗೆ ಅಂತೇಳಿ ಮದ್ದೂರು ಕೆರೆಯ ನೀರನ್ನು ಬಳಕೆ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಅದೇ ರೀತಿ ಕೊಪ್ಪ ಕೆರೆ, ಮದ್ದೂರು ತಾಲೂಕಿನ ಕೊಪ್ಪ ಕೆರೆ 504 ಎಕರೆ ಇದೆ. ಇವತ್ತು 504 ಎಕರೆ ಕೆರೆಯನ್ನು ನೀರನ್ನು ಇವತ್ತು 48 ಗ್ರಾಮಗಳಿಗೆ ಕುಡಿಯೋ ನೀರಿಗೆ ಅಂತೇಳಿ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಕನ್ನಂಬಾಡಿ ಕಟ್ಟೆ ಮತ್ತು ಕೆರೆಗಳನ್ನು ಕೂಡ ಕುಡಿಯೋ ನೀರಿಗಾಗಿ ಯೋಜನೆ ರೂಪಿಸ್ತಾ ಇರೋದ್ರಿಂದ ಇಲ್ಲಿ ಮುಂದೆ ವ್ಯವಸಾಯಕ್ಕೆ ಭಾಳ ತೊಂದರೆ ಆಗ್ತದೆ. ಈಗ ಬಿಡದಿ ಟೌನ್ಶಿಪ್ಗೆ ಅಂತೇಳಿ ಇವರು 1 ಲೀಟ್ರು ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿದ್ರೆ 2 ಲೀಟ್ರು ನೀರು ಅನುಪಯುಕ್ತವಾಗಿ ಆಚೆ ಹೋಗ್ತದೆ. ಆ ನೀರು ವ್ಯವಸಾಯಕ್ಕೆ ಕೂಡ ಯೋಗ್ಯ ಆಗೋದಿಲ್ಲ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಕೆರೆಗಳು ಸಂಪೂರ್ಣ ಒತ್ತುವರಿಯಾಗಿ ಮುಚ್ಚೋಗಿದ್ದಾವೆ, ಕೆಲವು ಒತ್ತುವರಿ ಆಗಿದ್ದಾವೆ, ಕೆಲವು ಕೆರೆಗಳೆಲ್ಲ ಹೂಳು ತುಂಬಿಕೊಂಡಿದೆ. ಇವತ್ತು ಜಲಸಂಪನ್ಮೂಲ ಸಚಿವರಾಗಿ ಎನ್ ಚಿಲುವರಾಯಸ್ವಾಮಿ ಅವರು ಇದ್ದಾರೆ. ಈ ದೃಷ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ಏನು ಕೆರೆ ಕಟ್ಟೆಗಳನ್ನ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಿ ಹೂಳುಗಳನ್ನ ಇವರು ತೆಗೆದು ಈ ಕೆರೆಗಳಲ್ಲಿ ಸುಮಾರು 100 TMC ಹಿಡಿಯುವಷ್ಟು ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗಳಿದ್ದು ಅದೇ ರೀತಿ ನೀರಾವರಿ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಬೆಂಗಳೂರು ನಗರಕ್ಕೆ ಇವರೇನು 6,930 ಕೋಟಿ ವೆಚ್ಚದಲ್ಲಿ ಏನು ಕುಡಿಯೋ ನೀರನ್ನ ಕನ್ನಂಬಾಡಿ ಕಟ್ಟೆಯಿಂದ ಕಾಮಗಾರಿ ಹಮ್ಮಿಕೊಂಡಿದ್ದಾರೆ. ಈ ಕಾಮಗಾರಿಯನ್ನು ತತ್ಕ್ಷಣ ನಿಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ಬರಗಾಲವನ್ನು ಈಗಲೇ ಬರಗಾಲ ಎದುರಿಸ್ತಾ ಇದ್ದಾರೆ. ಮುಂದೆ ಭಾಳಷ್ಟು ಬರಗಾಲವನ್ನು ಎದುರಿಸ್ತಕ್ಕಂಥದ್ದು ಮುಂದೆ ಕಾಣಬೇಕಾಗ್ತದೆ. ಕಾವೇರಿ ಏನು ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಕಾವೇರಿ ನೀರಿನ ಸಂಕಷ್ಟ ಎದುರಾದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಚಳುವಳಿಗಳು ಮಾತ್ರ ಏನು ರೈತ ಸಂಘ, ಇತರ ಪ್ರಗತಿಪರ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಚಳುವಳಿಯನ್ನು ಮಾಡ್ತಾರೆ. ಆದರೆ ಈ ಚಳುವಳಿಯಿಂದ ಏನು ಉಪಯೋಗ ಅನ್ನುವಂಥದ್ದು ನಾನು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಎದುರಾಗಿರುವಂಥದ್ದು ಕಾನೂನು ಹೋರಾಟ. ನಾವು ಕರ್ನಾಟಕ ಸರ್ಕಾರ ಏನಿದೆ, ಕರ್ನಾಟಕ ರಾಜ್ಯ ಪ್ರತಿ ಬಾರಿಯೂ ಕೂಡ ನಾವು ಕಾನೂನು ಹೋರಾಟದಲ್ಲಿ ಸೋಲನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ದೃಷ್ಟಿನಲ್ಲಿ ಇಲ್ಲಿ ನಮ್ಮ ರಾಜ್ಯದ ವಕೀಲರು ಕೂಡ ಯಾರು ಸಮರ್ಥರು ಈ ಸಮರ್ಥ ಲಾಯರ್ನ ಇಟ್ಕೊಂಡು ಈ ಬಗ್ಗೆ ರಾಜ್ಯ ಸರ್ಕಾರ ಕೋಟಿಗಟ್ಟಲೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಹಣವನ್ನು ಕಾವೇರಿ ವಿಚಾರದಲ್ಲಿ ಖರ್ಚು ಮಾಡಿದೆ. ಈ ಬಗ್ಗೆ ಮೊದಲೇ ಏನು ಕಾವೇರಿ ಕೊಳ್ಳದಲ್ಲಿರ್ತಕ್ಕಂಥ ಎಷ್ಟು TMC ನೀರು ಸಂಗ್ರಹ ಆಗ್ತದೆ, ಮಳೆಗಾಲ ಬಂದಾಗ ಅಥವಾ ಮಳೆ ಬಾರದೇ ಇದ್ದಾಗ ಯಾವ ಸ್ಥಿತಿ ನೋಡ್ಕೊಂಡು ಸಂಕಷ್ಟ ಒಂದು ಸೂತ್ರವನ್ನು ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಜೊತೆಯಾಗಿ ಅದನ್ನು ಸಂಕಷ್ಟ ಸೂತ್ರಗಳನ್ನ ರಚನೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.